ನಟಿ ರಮ್ಯಾಗೆ ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಅಶ್ಲೀಲ ಮೆಸೇಜನ್ನು ಹಾಕಿದ್ದ ಪ್ರಕರಣ. ನಟಿ ರಮ್ಯಾ ಈ ಕುರಿತಂತೆ ದೂರು ಕೊಟ್ಟಿದ್ರು, ಎಫ್ಐಆರ್ ಕೂಡ ಆಗಿತ್ತು. ಈಗ ಅಸಭ್ಯ ಕಮೆಂಟ್ ಹಾಕಿದವರ ಹೆಡೆಮುರಿ ಕಟ್ಟಿದ್ದಾರೆ ಸಿಸಿಬಿ ಪೊಲೀಸರು. ನಟಿ ರಮ್ಯಾಗೆ ನಿಂದಿಸಿ ಅವಹೇಳನ ಪೋಸ್ಟ್ ಮಾಡಿದ ಪ್ರಕರಣ. ಅಸಭ್ಯ ಕಮೆಂಟ್ ಮಾಡಿದವರ ಹೆಡೆಮುರಿ ಕಟ್ಟಿದ್ದಾರೆ ಸಿಸಿಬಿ ಪೊಲೀಸರು. ಅಶ್ಲೀಲ ಕಮೆಂಟ್ ಮಾಡಿದ್ದ ಇಬ್ಬರು ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಸವಾಲು ಬೇರೆ ಹಾಕಿದ್ರಲ್ಲ, ಅಂಥವರಿಗೆ ಈಗ ತಕ್ಕ ಶಾಸ್ತಿ. ಇಷ್ಟೇ ಅಲ್ಲ, ಒಟ್ಟು 48 ಜನ ಇದ್ದಾರೆ. 43 + 5 48 ಅಕೌಂಟ್ ಕೊಟ್ಟಿದ್ದಾರೆ ಲಿಂಕ್. ಎಲ್ಲರ ಹೆಡೆಮುರಿ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಇದಕ್ಕೋಸ್ಕರ ಸರ್ವಿಸ್ ಪ್ರೊವೈಡರ್ಗಳಿಗೆ ಪತ್ರ ಬರೆದಿದ್ರು ಪೊಲೀಸರು. ಈ ಇನ್ಸ್ಟಾ ಎಕ್ಸ್ ಖಾತೆ ಇದರ ಡೀಟೇಲ್ಸ್ ಕೊಡಿ ಅಂತಂದ್ಬಿಟ್ಟು ಲಿಂಕ್ ಕಳಿಸ್ಕೊಟ್ಟಿದ್ರು. ಡೀಟೇಲ್ಸ್ ಬಂದಿದೆಯಂತೆ. ಅದರ ಆಧಾರದ ಮೇಲೇ ಈಗ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಇದೊಂದು ಪಾಠ ಆಗಬೇಕು ಎಲ್ರಿಗೂ ಕೂಡ. ಅಕಸ್ಮಾತ್ ಎಲ್ಲೋ ಕೂತ್ಕೊಂಡು ಬಿಟ್ಟು ಮೊಬೈಲ್ ಇದೆ, ನೆಟ್ ಇದೆ ಅಂತ ಬಾಯಿಗೆ ಬಂದಂಗೆ ಮೆಸೇಜ್ ಹಾಕ್ತಾರಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕೆಟ್ಟ ಪದ ಬಳಸಿ ಬೈಯೋದು ಮಾಡೋದು, ಇವೆಲ್ಲ ಇಂಥವ್ರಿಗೆ ತಕ್ಕ ಶಾಸ್ತಿ ಆಗಬೇಕು. ಅದು ಯಾರೇ ಆಗಿರಲಿ ಅವರು. ನಟಿ ರಮ್ಯಾಗೆ ಜಾಲತಾಣದಲ್ಲಿ ಅಸಭ್ಯ ಸಂದೇಶವನ್ನು ಕಳಿಸಿದ್ರಲ್ಲ, ಒಟ್ಟು 43 ಅಕೌಂಟ್ ಮಾಹಿತಿಯನ್ನು ನೀಡಿ ದೂರು ಕೊಟ್ಟಿದ್ರು ನಟಿ ರಮ್ಯಾ. 43 ಆಮೇಲೆ ಒಂದು 5, ಒಟ್ಟು 48 IP ಅಡ್ರೆಸ್ ಆಧರಿಸಿ ಇಬ್ಬರನ್ನು ಈಗ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರ ಬಂಧನದ ಬೆನ್ನಲ್ಲೇ ಇತರ ಅಶ್ಲೀಲ ಕಮೆಂಟ್ದಾರರಿಗೂ ಕೂಡ ಢವಢವ ಶುರುವಾಗಿದೆ. ನೀವು ಅಕೌಂಟ್ ಡಿಲೀಟ್ ಮಾಡಿದ್ರೂ ಪತ್ತೆ ಹಚ್ತಾರೆ. ನೀವು ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡಿಕೊಂಡು ನನ್ನನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನೀವು ಅಂದ್ಕೊಂಡಿದ್ರು ಕೂಡ ಬಿಡಲ್ಲ. ಅಂಥವ್ರಿಗೂ ಕಾದಿದೆ ಗ್ರಹಚಾರ. ಪ್ರತಿಯೊಬ್ಬರ ಹೆಡೆಮುರಿ ಕಟ್ತೀವಿ ಅಂತ ಹೇಳಿದ್ದಾರೆ ಪೊಲೀಸರು, ಪ್ರತಿಯೊಬ್ಬರಿಗೂ ಕೂಡ. ಯಾಕೆಂದರೆ ಈ ಥರ ಕಮೆಂಟ್ ಹಾಕಿದ್ದು ಕೇವಲ ರಮ್ಯಾಗೆ ಮಾತ್ರ ಅಲ್ಲ, ಇವ್ರ ಕೆಲಸನೇ ಇಂಥದ್ದು.